ಮುಖ್ಯಮಂತ್ರಿಗಳ ವಿಚಾರವಾಗಿ ಆ ಪಕ್ಷದ ರಾಷ್ಟ್ರೀಯ ನಾಯಕರು ಏನೊಂದು ಉತ್ತಮವಾದಂಥ ನಿರ್ಣಯವನ್ನು ತೆಗೆದುಕೊಂಡಿರುವಂಥದ್ದು ಬಹಳಷ್ಟು ಜನರಿಗೆ ಸಮಾಧಾನ ತಂದಿರಬಹುದು ಅಂತ ಭಾವಿಸ್ತಾ ಇದ್ದೇವೆ. ಏಕೆಂದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಅಧಿಕಾರ ಹಂಚಿಕೆ ಎರಡೂವರೆ ವರ್ಷ ಏನು ಪೂರ್ವದಲ್ಲಿ ನಿಗದಿಯಾಗಿತ್ತು ಆ ನಿಗದಿ ಪ್ರಕಾರ ಇವತ್ತು ಸಿದ್ದರಾಮಯ್ಯನವರು ತ್ಯಾಗ ಮಾಡಿರುವಂಥದ್ದು ಮತ್ತು ಆ ಸ್ಥಾನಕ್ಕೆ DK ಶಿವಕುಮಾರ್ ಅವರನ್ನು ಹೈಕಮಾಂಡ್ ಆಯ್ಕೆ ಮಾಡಿರುವಂಥದ್ದು ಸಮಂಜಸವಾಗಿದೆ. ಯಾರೇ ಆಡಳಿತ ಮಾಡಿದರೂ ಸರ್ವ ಜನಾಂಗದ ಒಳಿತಿಗಾಗಿ ಮತ್ತು ಎಲ್ಲ ಜಾತಿ ಮತ ಪಂಥದವರನ್ನು ಒಳ್ಳೆಯ ದೃಷ್ಟಿಯಿಂದ ಕಂಡು ಬೆಳೆಸುವಂಥ ಕೆಲಸ ಮಾಡಬೇಕು ಅಂತ ಅಪೇಕ್ಷೆ ಪಡ್ತೇವೆ. ತಾವು ಕೊಲ್ಲಾಪುರದಲ್ಲಿ ಆಗಬೇಕು ಅಂತ ನಾವು ರಾಮನಗರ ಜಿಲ್ಲೆಯಲ್ಲಿ ಹೋದಾಗ ಅವರು ಇಲ್ಲಿ ಬಂದಾಗ ನಾವು ಈ ಮಾತು ಹೇಳಿದ್ವಿ. ಅದೀಗ ಅದು ಸತ್ಯವಾಗಿ ಪರಿಣಮಿಸಿದೆ.